ಹಲೋ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮತ್ತೊಂದು ಸಲ JH ಪಟೇಲ್ ಬಡಾವಣೆಯಲ್ಲಿ ಆಕ್ಷನ್ ಬಂದಿದೆ. ಸೊ ಯಾವ ಡೇಟ್, ಲಾಸ್ಟ್ ಡೇಟು ಯಾವ ಥರ ಇದೆ, ಪ್ರತಿಯೊಂದು ಡೀಟೇಲ್ಸ್ನಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ಎಷ್ಟು ಸೈಟ್ ಇದೆ, ಯಾವ ಪ್ರೈಸಲ್ಲಿದೆ, ಸ್ಕ್ವೇರ್ ಫೀಟಲ್ಲಿ ಯಾವ ಥರ ಬಂದಿದೆ, ಆಮೇಲೆ ಈ ನಿವೇಶನಗಳ ನಂಬರ್ಸ್ನ ಹೇಗೆ ಓದ್ಕೋಬೇಕು, ಈ ಎಲ್ಲ ಸೈಟ್ಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ, ಬೇಸಿಕ್ ರೂಲ್ಸನ್ನೆಲ್ಲ ನೋಡೋಣ. ಅದರ ಜೊತೆಗೆ JH ಪಟೇಲ್ ಡ್ರಾಯಿಂಗ್, ಓಕೆ, ಲೇಔಟ್ ಯಾವ ಥರ ಕಾಣುತ್ತೆ, ಹಾಗೆ ಸೈಟನ್ನು ಹೇಗೆ ಹುಡುಕಬೇಕು, ಯಾವ್ಯಾವ ಡಾಕ್ಯುಮೆಂಟನ್ನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ದಾವಣಗೆರೆ ಹಾಕಿದ್ದಾರೆ ಕೂಡ ಹೇಳ್ಕೊಡ್ತೀನಿ. ಅದರ ಜೊತೆಗೆ ಕೊನೆಗೆ JH ಪಟೇಲ್ ನಗರ ದಾವಣಗೆರೆಯಿಂದ ಎಷ್ಟು ದೂರದಲ್ಲಿದೆ, ಓಕೆ, ಆ ಲೇಔಟ್ಗೂ ಮತ್ತು ನಾವು ಡೌನ್ಲೋಡ್ ಮಾಡಿರೋ ಮ್ಯಾಪ್ಗೂ ಯಾವ ಥರ ಮ್ಯಾಚ್ ಮಾಡ್ಕೋಬೇಕು ಎಲ್ಲದನ್ನು ಹೇಳ್ಕೊಡ್ತೀನಿ. ಹಾಗೆ KPPಯಲ್ಲಿ ಲಾಗಿನ್ ಮಾಡಿ ಏನೇನು ಡಾಕ್ಯುಮೆಂಟ್ ಬೇಕು ಎಲ್ಲ ಡೀಟೇಲ್ಸ್ನ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಹಾಗೆ ಅವರು JH ಪಟೇಲ್ ಬಡಾವಣೆಯಲ್ಲಿ ಜಿಯೋ ಟ್ಯಾಗನ್ನು ಒಂದು ಎಕ್ಸೆಲ್ ಶೀಟಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಟೋಟಲ್ ಕ್ಲೋಸ್ ಟು 50 + 100 40-80 ಸೈಟ್ಸ್ಗಳು ಬಂದಿದೆ. ಸೊ ಅದನ್ನು ಕಂಪ್ಲೀಟ್ ಆಗಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ರೀಸೆಂಟಾಗಿ KHB ಆಕ್ಷನ್ ಮುಗಿದಿದೆ 22 ಡಿಸ್ಟಿಕ್ಗಳಲ್ಲಿ. ಅದರ ಜೊತೆಗೆ ಕನಕಪುರದಲ್ಲೂ ಕೂಡ ಅಪ್ಲೈ ಮಾಡಬೇಕಾಗಿರೋ ವಿಡಿಯೋ ಕೂಡ ಮುಗಿದಿದೆ. ಕೆಲವೊಂದು ಓಪನ್ ಮಾರ್ಕೆಟಲ್ಲಿ ಸೈಟ್ಗಳಿದೆ, ನೋಡ್ಕೊಳ್ಳಿ. ಹಾಗೆ ಕರ್ನಾಟಕದಲ್ಲಿ ಒಂದು 7-8-10 ಲೇಔಟ್ಗಳಲ್ಲಿ ಇನ್ನೂ ಅನ್ಅಲಾಟೆಡ್ ಸೈಟ್ಗಳೆಲ್ಲ ಬರುತ್ತೆ. ಆ ವಿಡಿಯೋ ತಕ್ಷಣ ಡಿಸ್ಪ್ಯಾಚ್ ಆದ ತಕ್ಷಣ ಡೀಟೇಲ್ಸು ವೆಬ್ಸೈಟಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಬೀದರ್, ಗುಲ್ಬರ್ಗ, ಚಾಮರಾಜನಗರ, 10-15 ಲೊಕೇಶನಲ್ಲಿ ಅನ್ಅಲಾಟೆಡ್ ಸೈಟ್ಸ್ ಬರ್ತಾ ಇದೆ. ಹಾಗೆ BDA ಆಕ್ಷನ್, ಹಾಗೆ ಚಿಕ್ಕಮಂಗ್ಳೂರಲ್ಲೂ ಕೂಡ ಆಕ್ಷನ್ ಬಂದಿದೆ. ಪ್ರತಿಯೊಂದನ್ನು ಕೂಡ ನಮ್ಮ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತಡ ಮಾಡೋದು ಬೇಡ, ಕಂಪ್ಲೀಟಾಗಿ ದಾವಣಗೆರೆ ಡೀಟೇಲ್ಸ್ನ ನೋಡೋಣ. ಸೊ ನೀವು ಈ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ಒಂದು ಲಾಗಿನ್ ID ಕ್ರಿಯೇಟ್ ಮಾಡಲೇಬೇಕು. ಸೊ ನಿಮಗೆ ಲಾಗಿನ್ ID ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ಗೂಗಲ್ ಹೋಗಿ KPP ಲಾಗಿನ್ ಅಂತ ಹಾಕಿ. ಸೊ ಇಲ್ಲಿ KPP ಹೇಗೆ ಲಾಗಿನ್ ಮಾಡಬೇಕು, ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಒಂದು 2-3 ವಿಡಿಯೋ ಇದೆ. ಆ ವಿಡಿಯೋ ಲಿಂಕು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಓಕೆ, ಅದೇ ಥರ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಇದೆ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ದಂಗೆ ಗಮನಿಸಲ್ಲ ಅಂದರೆ ವಾಟ್ಸಪ್ಪಿಗೆ ಜಾಯ್ನ್ ಆಗಿ ಲಿಂಕಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ವಾಟ್ಸಪ್ಪಲ್ಲಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟು ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನಾನು ನಿಮಗೆ 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಚಾನಲ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ಎಲ್ಲ ಲಿಂಕ್ಸ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೆಲಿಗ್ರಾಮ್, ಯು ಕ್ಯಾನ್ ಜಾಯಿನ್ ಟೆಲಿಗ್ರಾಮ್ ಆಲ್ಸೋ. ಗೋ ವಿತ್ ಯೂಸ್, ನಿಮ್ಮ ಕಂಫರ್ಟ್ ಪ್ರಕಾರ ಯಾವ ಚೆನ್ನಾಗಿದೆ ಅದರಲ್ಲಿ ನೀವು ಇರಿ ಫಾರ್ ನ್ಯೂಸ್ಗೋಸ್ಕರ. ಸೊ ನಾನು ನಿಮಗೋಸ್ಕರ ಆಲ್ರೆಡಿ KPP ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ KPP ಲಾಗಿನ್ ಮಾಡಿದ್ಮೇಲೆ ನಿಮಗೆ ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತೇಳಿ ಈ ಥರ ಫಸ್ಟ್ ಡ್ಯಾಶ್ಬೋರ್ಡ್ ಬರುತ್ತೆ. ಲೈವ್ ಆಕ್ಷನ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಲೈವಲ್ಲಿ ಇರುತ್ತೆ. ನೀವೇನಾದರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದರೆ ಅದೆಲ್ಲ ಇಲ್ಲಿರುತ್ತೆ. ಈಗ ನೋಡಿ, ನಾನು ಕೂಡ ಚಾಮರಾಜನಗರ ನಿನ್ನೆ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ಸಿಗಲಿಲ್ಲ ಬಿಕಾಸ್ ಆಫ್ ಪ್ರೈಸ್ ತುಂಬ ಹೋಯಿತು. ದಟ್ ಇಸ್ ನಾಟ್ ಅ ಗ್ರೇಟ್ ಇನ್ವೆಸ್ಟ್ಮೆಂಟ್ ಅಂತ ಬಿಟ್ಕೊಟ್ಟಿದ್ದೀನಿ. ಹಾಗೆ ಸರ್ಚ್ ಆಪ್ಷನಲ್ಲಿ ಬಂದುಬಿಟ್ಟು ಪಬ್ಲಿಷ್ಡ್ ಸ್ಟೇಟಸನ್ನು ಇಟ್ಕೊಂಡು ಇಲ್ಲಿ ದಾವಣಗೆರೆ ಹರಿಹರ DHUDA ದಾವಣಗೆರೆ ಹರಿಹರ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಈ ಥರ ಮಲ್ಟಿಪಲ್ ಪೇಜಸ್ ಬರುತ್ತೆ. ಟೋಟಲ್ ಆಗಿ ಇಲ್ಲಿ 8 ಪೇಜಸ್ ಇದೆ, ಅಂದರೆ 76 ಸೈಟ್ಗಳು ಆಕ್ಷನ್ಗೆ ಬಂದಿದೆ. ಪ್ರತಿಯೊಂದು ಪೇಜಲ್ಲೂ 10 ಸೈಟನ್ನು ಹಾಕಿರ್ತಾರೆ. 8 ಪೇಜಲ್ಲಿ 7 ಸೈಟು ಅಂದರೆ 76 ಸೈಟ್ಗಳು ಆಕ್ಷನ್ಗೆ ಬಂದಿದೆ. ಸೊ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನೀವು ಇದರಲ್ಲಿ ನೋಡ್ಕೋಬಹುದು. ಸೊ ಇದರಲ್ಲಿ ಕರ್ಸರ್ ಇಟ್ಟರೆ ನೋಡಿ, ಸೈಟ್ ನಂಬರ್ 1711 ಸೈಟ್ ನಂಬರ್ ಅಂತ ಹೇಳಿ. ಸೊ ಹಾಗೆ ಇಲ್ಲಿ ನೋಡಿ ಮೋರ್ ಡೀಟೇಲ್ಸ್, ವ್ಯೂ ಡೀಟೇಲ್ಸ್ಗೆ ಬಂದರೆ ಒಳಗಡೆ ನಿಮಗೆ ಸೈಟ್ ನಂಬರ್ ಏನು, ಯಾವ ಲಾಟು, ಓಕೆ, ಸೊ ಏನು ಪ್ರೈಸು, ಓಕೆ, ಆಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಓಕೆ, ಸೊ ಅದನ್ನೆಲ್ಲ ಹೇಳಿದ್ದಾರೆ. ಆಮೇಲೆ JE ನಂಬರ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದ್ಮೇಲೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನೇ ಆನ್ಸರ್ ಮಾಡ್ತೀನಿ. ಅದರ ಮಿಕ್ಕಿದ ಮೇಲೂ ಏನಾದರೂ ಡೌಟ್ ಇದ್ದರೆ, ಇಫ್ ಯು ವಾಂಟ್ ಟು ಟಾಕ್ ಟು ಅ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್, ಯು ಕ್ಯಾನ್ ಕಾಲ್ ದಿಸ್ ನಂಬರ್ ಅಂಡ್ ಆಸ್ಕ್ ವೆರಿ ಮೀನಿಂಗ್ಫುಲ್ ಕ್ವಶನ್. ಸುಮ್ಮನೆ ಬೇಸಿಕ್ ಡೀಟೇಲ್ಸ್ ನಾನು ಇಲ್ಲಿ ಕವರ್ ಮಾಡೋದು ಕೇಳಕ್ಕೆ ಹೋಗ್ಬಿಡಿ. 500 ರೂಪಾಯಿ ಫೀಸ್ ಇರುತ್ತೆ ಪ್ರತಿಯೊಂದು ಸೈಟಿಗೂ. 25,000 EMD ಬೇಸ್ಡ್ ಆನ್ ದ ಸೈಟ್. ಚಿಕ್ಕ ಸೈಟ್ ಇದ್ದರೆ 20,000, ದೊಡ್ಡ ಸೈಟ್ ಇದ್ದರೆ 50,000 ಆ ಥರ ಇರುತ್ತೆ. ಅದನ್ನು ನೀವು ಅಲ್ಲೇ ಅಬ್ಸರ್ವ್ ಮಾಡಬೇಕು. ಬಟ್ 25,000 ಸ್ಟಾರ್ಟ್ ಆಗುತ್ತೆ. ಸೊ ಪಬ್ಲಿಷ್ಡ್ ಆಗಿರೋದು 15/9. ನಾನು ವಿಡಿಯೋ ಮಾಡ್ತಾ ಇರೋದು 16/9. ಲಾಸ್ಟ್ ಡೇಟ್ ಟು ಅಪ್ಡೇಟ್ ಇಸ್ 23/9. ಅಂದರೆ ಇನ್ನೂ ನಿಮಗೆ 7 ದಿವಸ ಟೈಮ್ ಇದೆ. ಹಾಗೆ ಡೇಟ್ ಆ್ಯಂಡ್ ಟೈಮ್ ಟು ಕನ್ಫರ್ಮ್. ಸರ್
ಲಾಸ್ಟ್ ಡೇಟ್ ಟು ಟೈಮ್ ಅಂಡ್ ಕ್ವರಿ 23/9. ಡೇಟ್ ಅಂಡ್ ಟೈಮ್ ಟು ಕನ್ಫರ್ಮ್ ಪಾರ್ಟಿಸಿಪೇಷನ್ ಇನ್ ಆಕ್ಷನ್ 9th ಆಫ್ ನೆಕ್ಸ್ಟ್ ಮಂತ್ ಅಕ್ಟೋಬರ್ 9th ಇರುತ್ತೆ. ಸೊ ಈ ತರ ಓದ್ಕೋಬೇಕು. ಸೊ ಅದರ ಜೊತೆಗೆ ಆಕ್ಷನ್ ಯಾವಾಗ ಆಗುತ್ತೆ ಅಂತ ಇಲ್ಲೂ ಕೂಡ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ 13ರಿಂದ 21. ಸೊ 4-5 ದಿವಸ ಆಕ್ಷನ್ ಆಗುತ್ತೆ. ಇದು JH ಪಟೇಲ್ ಬಡಾವಣೆ. ಇವರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ. ದಟ್ ಇಸ್ ಫೈನ್. ಸೊ ಇಲ್ಲಿ ನೋಡಿ ಇದೇ ಡಾಕ್ಯುಮೆಂಟ್ JH ಪಟೇಲ್ ಆಕ್ಷನ್ ಬಡಾವಣೆ ಸೈಡ್ದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಮ್ಯಾಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. 2 ಟ್ಯಾಬ್ ಅಲ್ಲಿ ಬೇರೆ ಬೇರೆ ಸೈಟ್ಗಳು, ಒಂದು ಟ್ಯಾಬ್ ಅಲ್ಲಿ ಕಾರ್ನರ್, ಇನ್ನೊಂದು ಟ್ಯಾಬ್ ಅಲ್ಲಿ ಮಿಡ್ ಇಂಟರ್ಮೀಡಿಯೇಟ್ ಸೈಟ್ ಅನ್ನ ಹಾಕಿರ್ತಾರೆ. ಈ ಜಿಯೋ ಟ್ಯಾಗ್ ಅನ್ನು ನೀವು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ನ ಎಕ್ಸಾಕ್ಟ್ಲಿ ಸೈಟ್ ಪಕ್ಕಕ್ಕೆ ಹೋಗುತ್ತೆ. ಆಮೇಲೆ ನೀವು ಸೈಟ್ ಪಕ್ಕಕ್ಕೆ ಹೋದ್ಮೇಲೆ ನೀವು ಇಲ್ಲಿ ಕೊಟ್ಟಿರೋ ಡ್ರಾಯಿಂಗ್ ಪ್ರಕಾರ ಪಕ್ಕದಲ್ಲಿ ಯಾವ ಸೈಟ್ ಇದೆ ಅದನ್ನ ಕ್ರಾಸ್ ಚೆಕ್ ಮಾಡಿ ನೀವು ಅದನ್ನ ಮಾಡ್ಕೋಬಹುದು. ಸೊ ಅದರ ಜೊತೆಗೆ JH ಪಟೇಲ್ ಡ್ರಾಯಿಂಗ್ ಕೂಡ ಇದೆ. ನಾನು ಕೂಡ ಅದನ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ನೋಟಿಫಿಕೇಶನ್ ಮತ್ತೆ ಡ್ರಾಯಿಂಗ್ ನ ಹಾಕ್ತೀನಿ. ಎಕ್ಸೆಲ್ ಸೀಟ್ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಈ ಆಕ್ಷನ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಡಾಕ್ಯುಮೆಂಟೇಶನ್ ಮಾಡ್ಕೊಡೋದಾಗ್ಲಿ, ಸೈಟ್ ಸೆಲೆಕ್ಷನ್ ಆಗಲಿ, ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ಆಮೇಲೆ ಬಿಡ್ಡಿಂಗ್ ಮಾಡ್ಕೊಡೋದಾಗ್ಲಿ, ಎಲ್ಲ ಹೆಲ್ಪ್ ಕೂಡ ನಮ್ಮ ಹತ್ರ ಇದೆ. ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಡೌಟ್ ಇದ್ರೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸೊ ನಮ್ಮ ಕಡೆ ಏನಾದ್ರು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಬಿಡ್ಡಿಂಗ್ ವರ್ಗು ಮಾಡ್ಕೊಡ್ತೀವಿ. ಬಿಡ್ಡಿಂಗ್ ಆದ್ಮೇಲೆ ಪ್ರೊಸೆಸ್ ಏನಿರುತ್ತೆ ಅದನ್ನು ಕೂಡ ಹೇಳ್ತೀವಿ. ಲೋನ್ ಬೇಕಂದ್ರೂ ಕೂಡ ನನ್ನ ಹತ್ರನೇ ಬನ್ನಿ. ಐ ವಿಲ್ ಹೆಲ್ಪ್ ಯು ಎಂಡ್ ಟು ಎಂಡ್. ಓಕೆ. ಸೊ ನಾವು KPP ಅಲ್ಲಿ ಈ ತರ ಡೀಟೇಲ್ಸ್ ನ ಓದ್ಕೋಬೇಕು. ಸೊ ಓಕೆ. ಆಮೇಲೆ ನಿಮ್ಗೆ ಯಾವ ಸೈಟ್ ಇದೆ ಅದಕ್ಕೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಜಸ್ಟ್ ಟು ಟೆಲ್ ಯು ಯಾವ ತರ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ ಐ ರಫ್ಲಿ ನೋಡಿ. ಇದು ನೋಡಿ, ಈ ಎರಡನೇ ಇದೆಯಲ್ಲ, ಇಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಅದೇನೇ ಇರುತ್ತೆ. ಇಲ್ಲಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಥರ್ಡ್ ಏನಿದೆಯಲ್ಲ, ಇಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ 5 ಸೆಗ್ಮೆಂಟ್ ಇದೆ. ಓಕೆ. ಸೊ ಇಲ್ಲಿ ಫೀಸ್ ಕಟ್ಟಬೇಕು. ಇಲ್ಲಿ ಕ್ಲಿಕ್ ಮಾಡಿ EMD ಅಮೌಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಎಲ್ಲ ವರ್ಕ್ ಆಗೋದು ನನಗೆ ಗೊತ್ತಿಲ್ಲ. NEFT ಕೂಡ ಮಾಡ್ಬೋದು. ಬಟ್ ಐ ಪ್ರಿಫರ್ಡ್ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು. ಕಾರ್ಡ್ಸ್ ಎಲ್ಲ 1% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನೆಟ್ ಬ್ಯಾಂಕಿಂಗ್ ಆದ್ರೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅದನ್ನ ಯೂಸ್ ಮಾಡಿ. ಜನರಲ್ ಕಂಡೀಷನ್ ಅವ್ರು ಹೇಳಿದ್ಕೆಲ್ಲ ಹ್ಞೂ ಅನ್ಲೇಬೇಕು ಗೌರ್ಮೆಂಟ್ ಅಲ್ಲ, ಅದಕ್ಕೆ ಸೇವ್ ಅಂತ ಮಾಡಿ. ಸೊ ಈ ತರ ಗ್ರೀನ್ ಆಗುತ್ತೆ. ಫೀಸ್ ಕೊಟ್ಟ ತಕ್ಷಣ ಫೀಸ್ ಗ್ರೀನ್ ಆಗುತ್ತೆ. EMD ತುಂಬಿದ ತಕ್ಷಣ EMD ಗ್ರೀನ್ ಆಗುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ ಅಲ್ಲಿ ತುಂಬಾ ತಲೆ ಕೆಡಿಸಿಲ್ಲ ಇವರು. ಒಂದು ಆಧಾರ್ ಕಾರ್ಡ್, ಒಂದು ಪ್ಯಾನ್ ಕಾರ್ಡ್ ಫೋಟೋನ ಹಾಕಿ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡಿ, ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಅದನ್ನೇ ಹಾಕ್ತಾ ಇದ್ದೀನಿ. ನೀವು ಈ ತರ ಡ್ರಾಯಿಂಗ್ ಏನೋ ಈ ತರ ಆಧಾರ್ ಪ್ಯಾನ್ ಕಾರ್ಡ್ ಹಾಕಿದ್ರಿ ಅಂತ ಅನ್ಕೊಳ್ಳೋಣ. ಸೇವ್ ಅಂಡ್ ಸಬ್ಮಿಟ್ ಹೋದ್ರೆ ಅದು ಕೂಡ ಗ್ರೀನ್ ಆಗುತ್ತೆ. ಈ ಎಲ್ಲ ಗ್ರೀನ್ ಆದ್ಮೇಲೆ ಡಿಕ್ಲರೇಷನ್ ಒಂದು ಚಿಕ್ಕದಾಗಿ ಒಂದು ನಿಕ್ ನೇಮ್, ಕಾಂಬಿನೇಷನ್ ಆಫ್ ವರ್ಡ್ ಅಂಡ್ ನೇಮ್ ಅನ್ನ ಹಾಕಿ ಅಗ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಎಲ್ಲ ಗ್ರೀನ್ ಆಗುತ್ತೆ. ಪಾರ್ಟಿಸಿಪೇಷನ್ ಬಿಡ್ ಸಮ್ಮರಿ ಮಾಡಿದ್ರೆ ನೀವು ಬಂದು ಆಮೇಲೆ ಆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಸೆಕ್ಷನ್ ಬಂದ್ರೆ ಇಲ್ಲಿ ಬಿಡ್ ಸಬ್ಮಿಟೆಡ್ ಅಂತ ಬಂದ್ಬಿಟ್ರೆ ನೀವು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟೇಶನ್ ವಿತೌಟ್ ಎನಿ ಪ್ರಾಬ್ಲಮ್ ಮಾಡಿದ್ದೀರಾ ಅಂತ ಹೇಳಿ. ಬಟ್ ನನಗೆ ಇಲ್ಲಿ 22 ಡೇಸ್ ರಿಮೈನಿಂಗ್ ತೋರಿಸ್ತಾ ಇದೆ. ಬಿಕಾಸ್ ನಾನು ಕೆಲವೊಂದು ಪೇಮೆಂಟ್ ಇನ್ನೂ ಮಾಡಿಲ್ಲ. ಓಕೆ, ಅದನ್ನೇನೋ ಮಾಡಿಲ್ಲ. ನಾನು ಇದನ್ನ ಪಾರ್ಟಿಸಿಪೇಟ್ ಏನು ಮಾಡ್ತಾ ಇಲ್ಲ. ಜಸ್ಟ್ ಟು ಶೋ ಯು ನಿಮಗೆ ಈ ತರ ಮಾಡಬೇಕು. ನೆಕ್ಸ್ಟ್ ಏನಾದರೂ ಅದನ್ನೇ ಹುಡುಕೋ ಅವಶ್ಯಕತೆ ಇಲ್ಲ. ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬಂದ್ರೆ ಇಲ್ಲೇ ಎಡಿಟ್ ಅಲ್ಲಿ ಇರುತ್ತೆ. ಎಡಿಟ್ ಮಾಡಿ ಫೀಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ರೆ ಇದು ಈ ತರ ಬಿಡ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ ಪ್ರೊಸೀಜರ್. ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ಅದನ್ನ ನೋಡಿ. ಸೊ ಆಸ್ ಆಫ್ ನೌ ಐ ವಿಲ್ ಕ್ಲೋಸ್ KPP ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್, ವಿ ಆಲ್ರೆಡಿ ಕವರ್ಡ್. ಸೊ ನೋಟಿಫಿಕೇಶನ್ ಏನು ಹೇಳುತ್ತೆ ಅಂತಂದ್ರೆ, ಸೊ 9 ತುಂಬಾ ದಿವಸ ಇದೆ. ಹರಾಜು ಮಾತ್ರ ತುಂಬಾ ದಿವಸ ಇದೆ. ಓಕೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 29/10ವರೆಗೂ ಇದೆ. ಸೊ ನಿಧಾನಕ್ಕೆ ಟೈಮ್ ತಗೊಂಡು ಅಪ್ಲೈ ಮಾಡಿ. ಓಕೆ. ಏನು ಹರಿಬರಿ ಮಾಡುವಂತ ಅವಶ್ಯಕತೆ ಯಾವುದೇ ತರದ್ದು ಇಲ್ಲ ಇಲ್ಲಿ. ಸೊ ನಿಮಗೆ ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೂ ಕೂಡ ತುಂಬಾ ಟೈಮ್ ಇದೆ. ಮುಂದಿನ ತಿಂಗಳವರೆಗೂ ಟೈಮ್ ಇದೆ. 9ನೇ ತಾರೀಕು ನೋಂದಣಿ ಮಾಡ್ಲಿಕ್ಕೆ. ಏನೇ ಡೌಟ್ ಇದ್ರು ಇಲ್ಲಿನ್ನೂ 22 ದಿವಸ ಟೈಮ್ ಇದೆ. ಈಗ ಆರಾಮ್ಲೆ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇದರಲ್ಲಿ ಬಿಡಿ ನಿವೇಶನಗಳು ಮತ್ತೆ ಕಾರ್ನರ್ ಸೈಟ್ಗಳು. ಇದು JH ಪಟೇಲ್ ಬಡಾವಣೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಮಾಡಿರುವಂತಹ ಲೇಔಟ್. ಫಸ್ಟ್ ಸೀರಿಯಲ್ ನಂಬರ್, ಆಮೇಲೆ ಸೈಟ್ ನಂಬರ್ 87 ಅಂತ ಹೇಳಿ. ಸೊ ಅದರದ್ದು ಬಂದ್ಬಿಟ್ಟು 9 ಅಂದ್ರೆ 30 ಅಂತ ಅನ್ಕೋಬೇಕು ನೀವು. ಇದು ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಅಳತೆಗೆ ಮಾಡಿದ್ರೆ 3.3 ಏನೋ ಬರುತ್ತೆ. 9 ಅಂದ್ರೆ 30 ಫೀಟ್ ಅನ್ಕೊಳ್ಳಿ. 8.16 ಒಂದ್ ಕಡೆ ಇದೆ, 8.14 ಒಂದಿದೆ. ಇದು ಕಾರ್ನರ್ ಸೈಟು. ಕಾರ್ನರ್ ಸೈಟ್ ಅನ್ನ ಹೆಂಗ್ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ಇಟ್ಸ್ ನಾಟ್ ಅ ಕಾರ್ನರ್ ಸೈಟ್, ಇಟ್ಸ್ ಅ ಮಿಡ್ ಸೈಟ್. ಓಕೆ. ಸೊ ಇದು ಯಾವುದೋ ಒಂದು ಮೂಲೆಯಲ್ಲಿ ಕೊನೆ ಸೈಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಡಿವಿಯೇಷನ್ ಬಂದಿದೆ.
ಟೋಟಲ್ ಬಂದ್ಬಿಟ್ಟು 166 ಇದೆ. ಸೊ ಇದನ್ನ ಇಂಟು 10 ಮಾಡ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ 1660 ಸ್ಕ್ವೇರ್ ಫೀಟ್ ಅಲ್ಲಿ ಏನೋ ಬರುತ್ತೆ, ಹತ್ರ ಒಂದು 1800 ಅಡಿ. ಓಕೆ, ಪೂರ್ವಕ್ಕೆ ನೋಡಿ 40 ಅಡಿ ರೋಡ್ ಇದೆ, 12 ಮೀಟರ್ ರೋಡ್ ಇದೆ. ಪಶ್ಚಿಮಕ್ಕೆ ಈ ಸೈಟ್ ನಂಬರ್ 89 ಇದೆ, 87 ಇದೆ, 88 ಇದೆ. ಪ್ರೈಸ್ ಬಂದ್ಬಿಟ್ಟು 41 ಲ್ಯಾಕ್. ನೀವು 41 ಡಿವೈಡೆಡ್ ಬೈ ಈ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ರೆ ನಿಮಗೆ ಪ್ರೈಸ್ ಬಂದು 2300 ಏನೋ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಐ ವಿಲ್ ಜಸ್ಟ್ ಶೋ 41 ಲ್ಯಾಕ್ 62 ಡಿವೈಡೆಡ್ ಬೈ ಇದೆಷ್ಟು 1850 ಬರುತ್ತೆ. 2200 ಅಪ್ರಾಕ್ಸಿಮೇಟ್ಲಿ 2250 ರುಪೀಸ್ ಏನೋ ಬರುತ್ತೆ. ಹಾಗೆ ಇಲ್ಲೊಂದು ನೋಡಿ 88/1 ಇದೆ, 6.9 ಅಂದರೆ EWS 2030 ಸೈಟು. ಇದು ಆಕ್ಷನ್ನು, ಇದರಲ್ಲಿ ಅಬ್ಸಲ್ಯೂಟ್ ಸೇಲ್ ಇಟ್ ಸಿಗುತ್ತೆ, ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಯು ಕ್ಯಾನ್ ಸೆಲ್ ದಿಸ್ ಪ್ರಾಪರ್ಟಿ ರೈಟ್ ಆಫ್ಟರ್ ರಿಜಿಸ್ಟ್ರೇಷನ್ ಆಲ್ಸೋ, ಖಾತೆ ಎಲ್ಲ ಮಾಡಿಸ್ಕೊಂಡು. ಸೊ ಯಾವ್ಯಾವ ಸೈಟ್ ಪಕ್ಕದಲ್ಲಿದೆ, ಪೂರ್ವಕ್ಕೆ ಏನಿದೆ, ಇದು ರೋಡ್ ಬಂದ್ಬಿಟ್ಟು ಇಲ್ಲಿ ನೋಡಿ ದಕ್ಷಿಣಕ್ಕೆ 9 ಮೀಟರ್ ರಸ್ತೆ ಅಂತ ಹಾಕಿದರೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದು ಸೌತ್ ಫೇಸಿಂಗ್ ಸೈಟು ಅಂತ ಗಮನದಲ್ಲಿ ಇಟ್ಕೊಳ್ಳಿ. ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಆಗೋದು 13.5 ಲಕ್ಷ. ಈ ಥರ ನೀವು ಓದ್ಕೋಬೇಕು. ಸೊ ಈ ಥರ ನಿಮಗೆ ಚಿಕ್ಕ ಸೈಟು 30-40 ಸೈಟು ಒಂದು 2-3 ಇದೆ. ನಿಮಗೆ 40-60 ಸೈಟ್ ಬೇಕಂದ್ರೆ ಇಲ್ಲಿದೆ ನೋಡಿ, 445, 448 ಬ್ಯೂಟಿಫುಲ್ 40-60 ಸೈಟ್ ಇದು. 12/18 ಅಂದರೆ ಯಾವ ಫೇಸಿಂಗ್ ಇದೆ, ಪಶ್ಚಿಮ, ಸೌತ್ ಫೇಸ್, ವೆಸ್ಟ್ ಫೇಸಿಂಗ್ ಇದೆ. ಓಕೆ, ಹಾಗೆ ಅಗೈನ್ 6/9 ಅಂದರೆ 20-30 ಸೈಟು ಎಲ್ಲ ಸೌತಿಗೂ ಇದೆ, ವೆಸ್ಟಿಗೂ ಇದೆ, ನಾರ್ತಿಗೂ ಇದೆ. ಅದರಲ್ಲೇ 20-30 ಎಲ್ಲ ಸ್ವಲ್ಪ ಆಡ್ ಸೈಟ್ಗಳು ಇದೆ. ಈ ಥರ ನೀವು ಓದ್ಕೋಬೇಕು. ಸೊ ಸೈಟ್ ನಂಬರ್ 9 ಇವೆಲ್ಲ ಕಾರ್ನರ್ ಸೈಟ್ಗಳು, ಮೂಲೆ ನಿವೇಶನಗಳು. ಮೂಮೆಂಟ್ ಇಟ್ ಇಸ್ ಅ ಕಾರ್ನರ್ ಸೈಟ್. ಸರ್ಟನ್ಲಿ ನಂಬರ್ಸ್ ಅಲ್ಲಿ ವೇರಿ ಕಾಣುತ್ತೆ ನೋಡಿ. ಒಂದು ಕಡೆ ನಿಮಗೆ 11.5 ಮೀಟರ್ ಇದ್ರೆ, ಇನ್ನೊಂದು ಕಡೆ 18 ಮೀಟರ್ ಇದೆ. ಓಕೆ, ಸೊ ಇದು ಈ ಕಾಂಬಿನೇಷನ್ ಆಫ್ ಇದು 2.7 ಬರುತ್ತೆ. ಇದು 56 ಲಕ್ಷ. ಇದು ಕೂಡ ಅಷ್ಟೇನೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಇದು ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ಕೊಂತೀನಿ. ಐ ವಿಲ್ ಸಿ ದಿಸ್ ಒನ್, ಹಿಂಗೆ ಒಂದು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ 3960 ಡಿವೈಡೆಡ್ ಬೈ 1500. ಹಾಂ, ಕಾರ್ನರ್ ಸೈಟು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, 100-200 ರುಪೀಸ್ ಪ್ರೈಸ್ ಜಾಸ್ತಿ ಇದೆ. ಸೊ ಬೇಸಿಕ್ ಸ್ಟಾರ್ಟಿಂಗ್ ಪ್ರೈಸು ಇದರಲ್ಲಿ 12/14, 12 × 14 ಡಿವೈಡೆಡ್ ಬೈ 14, ಈಸ್ಟು, ವೆಸ್ಟು, ನಾರ್ತು, ಸೌತು. ಎಲ್ಲಿ ನಿಮ್ಮ ಕಡೆ 2 ಕಡೆ ರಸ್ತೆ ಮತ್ತು ರಸ್ತೆ ಅಂತ ಬಂದಿದೆಯಲ್ಲ, ಅವೆಲ್ಲ ಕಾರ್ನರ್ ಸೈಟು. ಯಾವ ಭಾಗಕ್ಕೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಮೇಲ್ಗಡೆನೆ ಕೊಟ್ಟಿದ್ದಾರೆ ನೋಡಿ, ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ. ಆಮೇಲೆ ಪ್ರಾಧಿಕಾರ ನಿಗದಿಪಡಿಸಿರುವ ಬೆಲೆನೂ ಕೂಡ ಹಾಕಿದ್ದೀನಿ. ಸೊ ಈ ಥರ ನೀವು ಇದನ್ನು ಓದ್ಕೋಬೇಕು. ಸೊ 440-30 ಇದೆ. ಒಂದೊಂದು ಪ್ರಾಪರ್ಟಿ ಅಂತೂ 82 ಲ್ಯಾಕ್ಸ್, 46 ಲ್ಯಾಕ್, 26 ಲ್ಯಾಕ್ಸ್, 9/12, 108 ಅಂದರೆ ಪ್ಯೂರ್ 30-40. ಓಕೆ, ಕಾರ್ನರ್ ಸೈಟ್ 29, 70, 30 ಲ್ಯಾಕ್ಸ್ ಇದೆ, 2500 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹತ್ತತ್ರ. ಸೊ ಈ ಥರ ನೀಟಾಗಿ ಓದ್ಕೋಬೇಕು. ಕೆಲವೊಂದು ಇನ್ನೂ ಆಡಿದೆ, 12 × 18 + 17.7 ಡಿವೈಡೆಡ್ ಟು 60-40. ಓಕೆ, ಸೊ ಒಂದು ಕಡೆ ಅಡಿಕೆ ತೋಟ ಇದೆ, ಇನ್ನೊಂದು ಕಡೆ ರಸ್ತೆ ಇದೆ, ಇನ್ನೊಂದು ಕಡೆನೂ ರಸ್ತೆ ಇದೆ. ಓಕೆ, ಇನ್ನೊಂದು ಕಡೆ ನಿವೇಶನ ಇದೆ. ಹೈಯೆಸ್ಟ್ ಅಂದರೆ 1650. ಓಕೆ, 11025, 1,10,25,403 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 13.5 ಲಕ್ಷದಿಂದ ಬೇಸಿಕ್ ಪ್ರೈಸ್ 2030 ಹಿಡಿದು 1,10,00,000 ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ರೂಲು, ಸಿಟಿಸನ್ ಆಫ್ ಇಂಡಿಯಾದವರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಗೆಜೆಟೆಡ್ ಆಗಬೇಕಂತ ಹೇಳಿದ್ದಾರೆ. ನೋಟ್ರಿ ಮಾಡಿಸೋಂಗಿದ್ರೆ ಮಾಡಿಸದೇ ಇದ್ರೂ ಏನೂ ತೊಂದರೆ ಇಲ್ಲ. ಬಟ್ ಇನ್ ಕೇಸ್ ಇಫ್ ಯು ವಿನ್ ಓವರ್ ದ ಪೀರಿಯಡ್ ಆಫ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಅದನ್ನು ಮಾಡಲೇಬೇಕಾಗುತ್ತೆ. ಮತದಾರ ಚೀಟಿ, ವಾಹನ ಎಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟ್ರಸ್ಟ್, ಕಂಪನಿ, ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ನೀವು ನಿಮ್ಮ ಹೆಸರ ಮೇಲೆ, ನಿಮ್ಮ ಕಂಪನಿ ಹೆಸರ ಮೇಲೆ ಮಾಡ್ಬೋದು, ಏನೇ ತೊಂದರೆ. ಸೊ EMD ಅಮೌಂಟು ಪ್ರತಿ ಮೂಲೆ ನಿವೇಶನಕ್ಕೆ 50,000 ಇರುತ್ತೆ, ಮಧ್ಯಂತರ ಸೈಟ್ಗೆ 20,000 ಇರುತ್ತೆ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಶಸ್ವಿ ಬಿಡ್ಡುದಾರರು ಬಿಡ್ಡನ್ನು ಅಂಗೀಕೃತಗೊಂಡಿರುವ ಬಗ್ಗೆ ಈ ಪೋರ್ಟಲ್ ಮುಖಾಂತರವೇ ಪರಿಶೀಲಿಸಿಕೊಂಡು 25% ಅಂದರೆ ನೀವೇನಾದರೂ ಒಂದು 50 ಲಕ್ಷದ ಪ್ರಾಪರ್ಟಿಗೆ ನೀವೇನಾದರೂ ಕೈ ಹಾಕಿ ಗೆದ್ರೆ 50 ಲಕ್ಷದ 25% ಅಂದರೆ 12.5 ಲಕ್ಷ. ಓಕೆ, ಅದನ್ನ ನೀವು KPP ಪೋರ್ಟಲಲ್ಲೇ ಕನ್ಫರ್ಮ್ ಮಾಡಿಕೊಂಡು ಗೆದ್ದಿದಿರೋ ಇಲ್ಲೋ, ಹೈಯೆಸ್ಟ್ ಬಿಡರ್ ಆಗಿದಿರಲ್ಲ ಅಂತ ಹೇಳಿ ನೀವು ಅದನ್ನ ಬ್ಯಾಂಕ್ ಆಫ್ ಬರೋಡಾ ಕಮಿಷನರ್ ಆಫ್ ಇವ್ರ ಹೆಸರಿಗೆನೆ ಪಾವತಿ ಮಾಡಬೇಕು ಅಂತ ಹೇಳಿ ಎಕ್ಸಾಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ RTGS ಮಾಡುವ ಯಶಸ್ವಿ ಬಿಟ್ಟು ಸ್ವಂತ ಯಾರು ಗೆಲ್ತಿರಲ್ಲ ಅವ್ರ ಹೆಸರಲ್ಲೇ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅದೊಂದು ಕಡ್ಡಾಯವಾದ ರೂಲ್ ಹಾಕಿದ್ದಾರೆ, ಸ್ವಲ್ಪ ಚೇಂಜ್ ಇದೆ. ಪ್ಲೀಸ್ ಅದನ್ನ ಅಕ್ಸೆಪ್ಟ್ ಮಾಡಿ.
ಇನ್ ಕೇಸ್ ಎಲ್ಲ ಪೇಮೆಂಟ್ ಆದಮೇಲೆ ನೀವೇನು 50,000 ಏನು ಕಟ್ಟಿರ್ತೀರಲ್ಲ ಅದನ್ನ KPPನೇ ರಿಟರ್ನ್ ಮಾಡುತ್ತೆ ಅಂತ ಹೇಳ್ತಿದ್ರೆ ಇಟ್ ಇಸ್ ಕ್ವೈಟ್ ಓಕೆ. ಸೊ ಫಾರ್ಮ್ 16B ದಟ್ ಈಸ್ ಕ್ವೈಟ್ ಓಕೆ. ಎನಿಥಿಂಗ್ ಮೋರ್ ದೆನ್ 50 lakhs ಆದರೆ ನೀವು TDS ಕಟ್ ಮಾಡಬೇಕು, ದಟ್ ಇಸ್ ಫೈನ್. ಓಕೆ 25% ನೀವು ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ EMD ಅಮೌಂಟನ್ನು ಮುಟ್ಟುಗೋಲು ಹಾಕೊಂತಾರೆ, ದಟ್ ಈಸ್ ಆಲ್ಸೋ ಫೈನ್. ಎಲ್ಲ ಬೇಸಿಕ್ ರೂಲ್ಸನ್ನೇ ಹಾಕಿದ್ದಾರೆ. ಆ ಥರ ಯಾವುದೇ ಇನ್ ಕೇಸ್ ಏನಾದರೂ ಕಟ್ಟಕ್ಕೆ ಏನಾದರೂ ಡಿಲೇ ಆದರೆ ದೇ ವಿಲ್ ಎಕ್ಸೆಪ್ಟ್ ಇಟ್. ಓಕೆ, ವಿತ್ ಅ ಸರ್ಟನ್ ಟೈಮ್ವರೆಗೂ ವಿತ್ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆನೂ ಗಮನ ಇರಲಿ. ಸೊ ಅದು ಬಿಟ್ಟರೆ ಯಾವುದೇ ಥರದ ಹೆವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ, ನೀಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ದಟ್ಸ್ ಆಲ್ ಪರ್ಫೆಕ್ಟ್. ಸೊ ಅದ್ರದ್ದು ಆಫೀಸ್ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಆಫೀಸ್ಗೆ ಹೋಗಿ ಮೀಟ್ ಮಾಡ್ಬೋದು. ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ಆಫೀಸ್ ಎಲ್ಲಿದೆ ಅಂತ ಹುಡುಕಿ ಗೂಗಲಲ್ಲಿ ನೀವೇ ಹೋಗಿ ವಿಸಿಟ್ ಮಾಡಿ. ಸೊ ಇದು ಕಂಪ್ಲೀಟ್ ಬಂದುಬಿಟ್ಟು ನೋಟಿಫಿಕೇಶನ್ ಆಯಿತು. ಸೊ ಇದರ ಜೊತೆಗೆ ಮ್ಯಾಪನ್ನು ಕೂಡ ಡೌನ್ಲೋಡ್ ಮಾಡಿದ್ದೀನಿ. ಮ್ಯಾಪ್ ನಿಮಗೋಸ್ಕರ ಯಾವುದಾದ್ರು ಒಂದು ಸೈಟನ್ನು ನಾನು ನಿಮಗೆ ಕಾರ್ನರ್ ಮಾಡಿ ಹೇಳ್ತೀನಿ. ಸೊ ಲೆಟ್ಸ್ ಗೋ ಸೈಟ್ ನಂಬರ್ ವಿಚ್ ಒನ್ ಇಸ್ ಸೈಟ್ ನಂಬರ್ 9. ಓಕೆ, ಜಸ್ಟ್ ಕ್ರಾಸ್ ಚೆಕ್ ಅವರು ಕೊಟ್ಟಿರೋ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಹೇಳಿ. ಸೈಟ್ ನಂಬರ್ 9 ಎಲ್ಲಿ ಬರುತ್ತೆ ಅಂತಂದರೆ ಸೈಟ್ ನಂಬರ್ 9, 10, 9, 9, 9, 9, 9 ಈ ಥರನೇ ಹುಡುಕಬೇಕು ನಿಮ್ಗೆ ಯಾವ್ದು. ಓಕೆ, ಇಲ್ಲಿದೆ ನೋಡಿ 9. ಓಕೆ, ಸೊ 9 ಬಂದ್ಬಿಟ್ಟು ಇಟ್ ಇಸ್ ಆಸ್ ಪರ್ ರೂಲ್ ಪ್ರಕಾರ ನಾರ್ತ್ ಈಸ್ಟ್ ಕಾರ್ನರ್ ಸೈಟು. ಒಂದು ಕಡೆ ಕಮ್ಮಿ ಇದೆ, ಒಂದು ಕಡೆ ಜಾಸ್ತಿ ಇದೆ. ಓಕೆ, ನಾರ್ತ್ ಈಸ್ಟ್ಗೆ ರೋಡ್ ಇದೆ, ನಾರ್ತ್ಗೆ ರೋಡ್ ಇದೆ. ಟೋಟಲ್ ಬಂದ್ಬಿಟ್ಟು 207 ಅಂತ ಹಾಕಿದ್ದಾರೆ. 207 ಡಬಲ್ ರೋಡಿಗಿದೆ. ಎಕ್ಸಾಕ್ಟ್ಲಿ ರೈಟ್, 56 lakh ಇಲ್ಲಿದೆ ನೋಡಿ 909. ಇದು ನೀವು ಇದರಲ್ಲಿ ಕರೆಕ್ಟಾಗಿ ನೋಡಬೇಕು ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಚೆಕ್ ಮಾಡಿಟ್ಟಿದ್ದೀನಿ. ಲೇಔಟ್ ಮುಗಿಯೋದ್ರಲ್ಲೇ 400 ಬರುತ್ತೆ ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ ದಿಸ್ ಇಸ್ ದ ಸೈಟ್. ಅದು ಸೈಟ್ ನಂಬರ್ 9. ಓಕೆ, ಇಲ್ಲಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇನ್ನೂ ಬೆಳೆ ಬೆಳೀತಾ ಇದ್ದಾರೆ, ಪರವಾಗಿಲ್ಲ. ಸೊ ಸೈಟ್ ನಂಬರ್ 9. ಓಕೆ, ಈ ಥರ ನೀವು ಕಂಡುಹಿಡಬೇಕು. ಸೊ ಅದರ ಜೊತೆಗೆ ಇನ್ನೊಂದು ಯಾವುದಾದ್ರು 1 ಕೋಟಿ ಸೈಟ್ ಯಾವುದು ಅಂತ ಅದನ್ನೊಂದು ನೋಡ್ಬಿಡೋಣ. ಓಕೆ, 1 ಕೋಟಿ ಸೈಟ್ ಬಂದುಬಿಟ್ಟು ನಿಮಗೆ ಸೈಟ್ ನಂಬರ್ 1650 ಇಲ್ಲಿದೆ. 1650 just give me 1 second. 1650 ನೀವು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಗೂಗಲ್ ಮ್ಯಾಪನ್ನು ಅವ್ರು ಹಾಕಿದ್ದಾರೆ. ನೀವು ಅದನ್ನು ಯೂಸ್ ಮಾಡಿಬಿಟ್ರೆ ಮತ್ತೆ ಸಂಬಡಿ ಕ್ರಾಸ್ ಚೆಕ್ ಮಾಡಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಐಡಿಯಾ. ಓಕೆ, ಸಿಗ್ತಾ ಇಲ್ಲ ಇದು ನನಗೆ, ಬಟ್ ಇಲ್ಲೇ ಎಲ್ಲೋ ಇದೆ ತುಂಬ. 1650 ನೋ ನಾಟ್ ಸಿಗ್ತಲ್ಲ. 1650 ಈ ಕಡೆ ಏನೋ ಇದೆ. ಓ, ಇಲ್ಲಿದೆ 1650 ಹಾಂ, ಇಲ್ಲಿದೆ. ಇದೇನು ಕಾಣ್ತಾ ಇದೆಯಲ್ಲ, ಹೈಲೈಟ್ ಮಾಡಿದ್ದೀನಿ ನೋಡಿ. ಇದು ಎಕ್ಸಾಕ್ಟ್ಲಿ 1650. ಇದು ಬಂದ್ಬಿಟ್ಟು ಯಾವ ಲೈನಲ್ಲಿದೆ ಅಂತಂದರೆ ಇದು ಕಮರ್ಷಿಯಲ್ 24 ಮೀಟರ್ ರೋಡಲ್ಲಿದೆ. ಸೊ ಹಾಗಾಗಿ ಇದು ದೊಡ್ಡ ಸೈಟ್ ಅನ್ಕೊತೀನಿ. ಒಂದು ಸೈಡು 17.5 ಇದೆ, ಇನ್ನೊಂದು ಸೈಡು 18 ಇದೆ. ಅದು ಕೂಡ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಬಟ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಮಗೆ ದೊಡ್ಡದಾಗಿ ಕಾಣುತ್ತೆ 1650. ಇದು 1 ಕೋಟಿ. ಇದರಲ್ಲಿ ರಸ್ತೆ. ಸೊ ಅಂದರೆ ಈಗ 1650 ಈಗ ನಮಗೆ ಇದು ನಾರ್ತ್ ಈಸ್ಟ್ ಥರನೇ ಇದೆ. ಇದರಲ್ಲೂ ಕರೆಕ್ಟ್ ಆಗಿದೆ ನೋಡಿ. ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ರೋಡ್ ಇದೆ. ಓಕೆ, ಸೊ
ಸೊ ಇದನ್ನು ಗೂಗಲ್ ಮ್ಯಾಪಲ್ಲಿ ಲಿಂಕ್ ಅಂತೂ ನೀಟಾಗಿ ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ನಿಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ಹುಡುಕಿ ಕೊಡಬೇಕು ಅಂತಂದರೆ, ಸೊ ನಾನು ನಿಮಗೆ ಇದನ್ನು ಹುಡುಕೊಡ್ತೀನಿ ನೋಡಿ. ದೇರ್ ಇಸ್ ಅ ಗ್ರೌಂಡಲ್ಲಿ ಡೈಗ್ನಲ್ಲಿ ಹಿಂದೆ ಬರಬೇಕು. ಇಲ್ಲೊಂದು ತೋಟ ಇದೆ, ತೋಟದ ಪಕ್ಕದಲ್ಲಿ ತೋಟ ಇದೆ. 1650 ಹಾಸ್ಪಿಟಲ್ CA ಸೈಟ್ ಕೊಟ್ಟಿದ್ದಾರೆ. ತೋಟ ಪಾಸ್ ಆಗಿ ಐ ಥಿಂಕ್ ಇದು ಡೆಂಟಲ್ ಅಸೋಸಿಯೇಷನ್ ನೋಡಿ, ಇದು CA ಸೈಟು ಹಾಸ್ಪಿಟಲ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಹಾಸ್ಪಿಟಲ್ ಇದೆ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್. ಓಕೆ, ಸೊ ಎಕ್ಸಾಕ್ಟ್ಲಿ ಇದು ಈ ತೋಟದ ಪಕ್ಕದಲ್ಲೇ ಬರುತ್ತೆ. ಇದು ತೋಟದ ಪಕ್ಕದಲ್ಲಿ ಬರುವಂಥ ಈ ಲೈನ್ ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ದಿಸ್ ಅ ಕಾನ್ಸೆಪ್ಟ್. ಇದನ್ನು ನಾವು ಇಲ್ಲೇ ಲೈವಲ್ಲೇ ನೋಡ್ಬಿಡೋಣ. ಇದೊಂದೇ ಸೈಡ್ ನಾನು ತೋರಿಸೋದು, ಎಲ್ಲ ಸೈಡ್ ತೋರ್ಸೋಕೆ ಹೋಗಲ್ಲ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ CA ಸೈಟ್ ತೊಗೊಂಡು ಆಲ್ರೆಡಿ ಏನೋ ಕಟ್ಟಿದ್ದಾರೆ. ಓಕೆ, ಚಿಕ್ಕದಾಗಿ ಏನೋ ಮಾಡಿದ್ದಾರೆ. ಓಕೆ, ಸಿ ದಿಸ್ ದಂತಭವನ ದಾವಣಗೆರೆ CA ಸೈಟು. ಸೊ ಈಗ ಇಲ್ಲಿ ಬರುತ್ತಲ್ವಾ, ದಿಸ್ ಓನ್ಲಿ ನಾಟ್ ದಿಸ್, ಈ ಥರ ಇದೆ ನೋಡಿ. ಎಕ್ಸಾಕ್ಟ್ಲಿ ಇದೆ, 2 ಫೀಟ್ ರೋಡ್ಗಿದೆ, ಇಷ್ಟೆಲ್ಲ ಇದೆ. ನಾಳೆ ಇಲ್ಲೆಲ್ಲ CA ಸೈಟ್ ಬರುತ್ತೆ. ಸಂಬಡಿ ಹ್ಯಾಸ್ ಅ ಪೊಟೆನ್ಷಿಯಲ್ ಕಮರ್ಷಿಯಲ್ ತಲೆ ಇದ್ದವನು ಇದನ್ನು ತಗೋಬೋದು. ಇದರ ಪಕ್ಕದಲ್ಲಿ ಯಾರೋ ಮನೇನೂ ಕಟ್ತಾ ಇದ್ದಾರೆ. ಇದು 2022 ಇಮೇಜು. ಸೊ ಬಟ್ ಗೂಗಲಲ್ಲಿ ನೋಡಿದ್ರೆ ಇಲ್ಲಿ ಆಲ್ರೆಡಿ ಒಂದು ಬಿಲ್ಡಿಂಗ್ ಎದ್ದಿದೆ. ಬಟ್ ಇವ್ರು ಏನು ಮಾಡಿದ್ದಾರೆ ಅದು ನಮ್ಗೆ ಐಡಿಯಾ ಇಲ್ಲ. ಈ ಥರ ನೀವು ನೀಟಾಗಿ ನೋಡ್ಕೋಬೇಕು. ಸೊ ದಟ್ಸ್ ಆಲ್. ಇಮೇಜ್ ಈ ಥರ ನೋಡಿ. ಈ ನೋಟಿಫಿಕೇಶನ್ನ ಮತ್ತು ಈ ಮ್ಯಾಪನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಜಾಯ್ನ್ ಆಗಿ. ಐ ಥಿಂಕ್ ಐ ಕವರ್ಡ್ ಎಲ್ಲ ರೂಲ್ಸನ್ನು ಕವರ್ ಮಾಡಿದ್ದೀನಿ. ಹಾಗೆ ದಾವಣಗೆರೆ JH ಪಟೇಲ್ ಕೂಡ ನಾನು ಆಲ್ರೆಡಿ ಝೂಮ್ ಮಾಡಿ ತೋರಿಸಿದ್ದೀನಿ. ಬಟ್ ನೋಡಿ, ದಾವಣಗೆರೆ ಇಷ್ಟೇ ಇರೋದು. ಓಕೆ, ಹಳೆ ದಾವಣಗೆರೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ. ರಿಯಲ್ ಎಸ್ಟೇಟ್ ಟರ್ಮ್ನಲ್ಲಿ ನಾನು ನಿಮ್ಗೆ ಹೇಳಬೇಕು ಅಂದರೆ ದಾವಣಗೆರೆ ಎಲ್ಲಿ ಬೆಳೀತಾ ಇದೆ ಅಂತೇಳಿ ನೀವು ಅದನ್ನು ಅರ್ಥ ಮಾಡ್ಕೊಳೋದು, ಇಫ್ ಯು ಆರ್ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾನು ದಾವಣಗೆರೆ ವೆರಿ ಆಫನ್ ಹೋಗ್ತಾ ಇರ್ತೀನಿ ಊರಿಗೆಲ್ಲ ಹೋಗಬೇಕಾದ್ರೆ. ಓಕೆ, ದಾವಣಗೆರೆಯಲ್ಲಿ ತುಂಬ ಜನ ಫ್ರೆಂಡ್ಸು ಇದ್ದಾರೆ. ಮೊದಲೆಲ್ಲ ನಾವು ಬೆಂಗಳೂರಿಂದ ಬಂದರೆ ಒಂದು 10 ವರ್ಷದ ಹಿಂದೆ ನಾವು ದಾವಣಗೆರೆ ಒಳಗಡೆ ಹೋಗ್ಬಿಟ್ಟೆ ಈ ಥರ ಹರಿಹರ ಹೋಗ್ಬಿಟ್ಟು ಪಾಸ್ ಆಗ್ತಾ ಇದ್ವಿ. ಆಫ್ಟರ್ ಬೈಪಾಸ್, ಈಗ ಬೈಪಾಸ್ ಆಗಿರೋದ್ರಿಂದ ಸ್ಲೋಲಿ ಒಂದು 10 ವರ್ಷದಿಂದ ಈಗ ಇಂಡಸ್ಟ್ರಿಯಲ್ ಏರಿಯಾಗಳು ಇಲ್ಲಿ ಈ ಕಡೆ ಡೆವಲಪ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಶಾಮನೂರ್ ಬಗ್ಗೆ ಕೇಳಿರ್ತೀರಾ, ಎಂಟೈರ್ ಪೊಲಿಟಿಕ್ಸ್ ಅಲ್ಲೇ ಇರೋದು. ಎಂಟೈರ್ ದಾವಣಗೆರೆ ಪೊಲಿಟಿಕ್ಸ್ ಕೂಡ ಶಾಮನೂರ್ ಫ್ಯಾಮಿಲಿಯವ್ರ ಜೊತೆನೇ ಇರೋದು. ಆ ಶಾಮನೂರು ಕೂಡ ಔಟರ್ ರಿಂಗ್ ರೋಡಿಗೆ ಅಟ್ಯಾಚ್ ಆಗಿ ಇದೆ. ಈ JH ಪಟೇಲ್ ಬಡಾವಣೆ ಕೂಡ ಜಸ್ಟ್ ಬಿಹ್ಯಾಂಡ್ ಶಾಮನೂರೇ ಬರುತ್ತೆ. ಓಕೆ, ಇಲ್ಲಿ ತುಂಗಭದ್ರಾ ಎಕ್ಸ್ಟೆನ್ಷನ್ ಬರುತ್ತೆ. ಇದು KHB ಲೇಔಟ್ದು. ಸೊ ಅದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ಶಾಮನೂರು, ಮೇನ್ ಹಳೆ ಊರಿದು ಶಾಮನೂರು. ಓಕೆ, ಈ ಶಾಮನೂರು ದಾಟಿ ಒಳಗಡೆ ಬಂದ್ರೇ ನಮ್ಗೆ ಕಾಣೋದು JH ಪಟೇಲ್. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಸ್ಕೂಲ್ಗಳು, ಒಳ್ಳೊಳ್ಳೆ ಗ್ರೌಂಡು. ಓಕೆ, ವಿ ಹ್ಯಾವ್ ಅ ಲೈಕ್ ಶ್ರೀಶೈಲ್ ಟೆಂಪಲ್ ಬೇರೆ ಇದೆ. ವಿ ಹ್ಯಾವ್ ಅ ಪೋಡಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಓಕೆ, ಒಳ್ಳೊಳ್ಳೆ ಪಾರ್ಕ್ಗಳಿದೆ. ಓಕೆ, ಒಳ್ಳೊಳ್ಳೆ CA ಸೈಟ್ಗಳನ್ನ ಬಿಟ್ಟಿದ್ದಾರೆ. ಹಾಸ್ಪಿಟಲ್ಲು, ಬಾಲಭವನ, ಡಿಸ್ಟ್ರಿಕ್ಟ್ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ನು. ಓಕೆ, ಡೆಂಟಲ್, ಮೆಡಿಕಲ್ ಕಾಲೇಜ್ ಬಗ್ಗೆ, ಓಪನ್ ಯೂನಿವರ್ಸಿಟಿ. ಓಕೆ, ಆಮೇಲೆ ಹೌಸಿಂಗ್ ಬೋರ್ಡ್ ಇಲ್ಲೂ ಒಂದೇನೋ ಇದೆ. ಲಾಸ್ಟ್ ಆಕ್ಷನ್ ಬಂದಾಗೂ ಕೂಡ ಪ್ರೈಸ್ ಸ್ಟ್ಯಾಂಡ್ ಪಾಯಿಂಟ್ ಇದೆ 2000 ಹಿಂದೆ ಮುಂದೆ ಇತ್ತು. ಬಟ್ ಕೊಡೋರು 3,500, 4,000, 5,000 ಕೊಟ್ಬಿಟ್ಟು ಕೂಡ ಕಾರ್ನರ್ ಸೈಟನ್ನು ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಮೈ ರೆಕಮೆಂಡೇಶನ್, ಯು ಟ್ರೈ ಟು ಬೈ ಅ ಸೈಟ್ ಲೆಸ್ ದ್ಯಾನ್ 2,600 or 700 or 3,000 ಲಿಮಿಟಲ್ಲಿ ಇಟ್ಕೊಳ್ಳಿ. 2,500 ಒಳಗಡೆ ಸಿಗ್ಬಿಟ್ರೆ ಸರ್ಟನ್ಲಿ ನಿಮ್ಮದು ಡೇ ಒನ್ನೇ ನಿಮ್ಮದು ಮನಿ ಡಬಲ್ ಆದಂಗೆ ಅಂತ ಅನ್ಕೊಂಬಿಡಿ. 1 ವರ್ಷ 2 ವರ್ಷದಲ್ಲಿ ಆರಾಮಾಗಿ ಮಾರ್ಬೋದು. ಬಟ್ ನೀವು ಓಪನ್ ಮಾರ್ಕೆಟಲ್ಲಿ ಸಿಗೋ ಪ್ರೈಸಿಗೆ ಹೋಗಿ 3,500, 4,000, 5,000 ಕೊಟ್ಟರೆ ಯು ಕೆನಾಟ್ ಮೇಕ್ ಮನಿ ಹಿಯರ್. ಇನ್ ಕೇಸ್ ಪರ್ಸ್ನಲ್ ಯೂಸ್ಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನೀವು ದಾವಣಗೆರೆಯವರಾಗಿ ಹೊರಗಡೆ ಇದ್ದರೆ, ಯು ವಾಂಟ್ ಟು ಮೇಕ್ ಒನ್ ಬ್ಯೂಟಿಫುಲ್ ಸೈಟ್ ಇನ್ ದಾವಣಗೆರೆ ಅಂತಂದರೆ JH ಪಟೇಲ್ ನಗರ ಇಸ್
ಇಂಡೀಡ್ ಅ ಗ್ರೇಟ್ ಲೊಕೇಶನ್ನು. ಬಿಕಾಸ್ ಪ್ರತಿಯೊಂದು ರೋಡಲ್ಲೂ, ಪ್ರತಿಯೊಂದು ಕ್ರಾಸಲ್ಲೂ, ಪ್ರತಿಯೊಂದು ಜಾಗದಲ್ಲೂ ಕೂಡ ಆಲ್ರೆಡಿ ಮನೆಗಳು ಬಂದ್ಬಿಟ್ಟಿದೆ. ಇಕ್ವಿಪ್ಡಿಗೆ ಬೇಸಿಕ್ ಆಗಿ ಬೇಕಿರಬೇಕಂತ CA ಸೈಟ್ಗಳು, ಗ್ರೌಂಡು, ಪಾರ್ಕು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಕಲ್ಯಾಣ ಮಂಟಪ ಎಲ್ಲ ಕೂಡ ಈ ನಗರದಲ್ಲಿದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇವತ್ತು ನಾಳೆ ಅಥವಾ ಡೌನ್ ದ ಲೈನ್ 5 years, ಡೌನ್ ದ ಲೈನ್ 10 years ಏನಾದರೂ ಒಂದು ಸೆಟ್ಲ್ ಆಗೋಕ್ಕೆ ಏನಾದರೂ ನೋಡ್ತಾ ಇದ್ರೆ, ಹಳೆ ದಾವಣಗೆರೆಯಿಂದ ಅಥವಾ ಹೊಸ ಈ ಭಾಗಕ್ಕೆ ಬರೋದಾಗಿದ್ರೆ, ದಿಸ್ ವುಡ್ ಬಿ ದ ಗ್ರೇಟ್ ಆಪರ್ಚುನಿಟಿ ಈ ಆಕ್ಷನಲ್ಲಿ. ಹಾಗೆ ಇದನ್ನು ಝೂಮ್ ಔಟ್ ಮಾಡಿದ್ರೆ, ಇದೇ ಬೈಪಾಸಲ್ಲಿ ನಾವು ಒಂದು 5 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಒಂದು 15-20 ಬಾರು, ರೆಸ್ಟೋರೆಂಟು, ಡಾಬಾಗಳಿದೆ. ಸ್ವಲ್ಪ ಮುಂದೆ ಬಂದರೆ ಡಿಸ್ಟಿಕ್ ಕೋರ್ಟ್ ಕೂಡ ದಾವಣಗೆರೆದು ಕೂಡ ಹೈವೇಲಿ ಆಗ್ತಾ ಇದೆ. ಈ ಡಿಸ್ಟಿಕ್ ಕೋರ್ಟ್ ಸುತ್ತ ಇರೋದೆಲ್ಲ KHB ಲೇಔಟು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಲೇಔಟು. ಸೊ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇನ್ ಟರ್ಮ್ಸ್ ಆಫ್ ರಿಯಲ್ ಎಸ್ಟೇಟು ಗೌರ್ಮೆಂಟ್ ಕಡೆಯಿಂದ ಔಟರ್ ರಿಂಗ್ ರೋಡ್ ಬೈಪಾಸ್ ಆದಮೇಲೆ ತುಂಬ ಇದೆ, ಗಮನದಲ್ಲಿ ಇರಲಿ. ಸೊ ವಿ ಕವರ್ಡ್ ಎವ್ರಿಥಿಂಗ್ ಟಿಲ್ ನೌ ಇನ್ಕ್ಲೂಡಿಂಗ್ ದಾವಣಗೆರೆ. ಓಕೆ, ಸೊ ಇಫ್ ಯು ಇನ್ ಕೇಸ್ ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ಯು ಆರ್ ಲಕ್ಕಿ. ಪರ್ಸ್ನಲ್ ಯೂಸಿಗಾದರೆ ಯು ಕ್ಯಾನ್ ಬಿ ಆ್ಯಸ್ ಅಗ್ರೆಸಿವ್ ಆ್ಯಸ್ ಓಪನ್ ಮಾರ್ಕೆಟಲ್ಲಿ ಹೆಂಗಿದೆ ಅದಕ್ಕಿಂತ ಜಾಸ್ತಿ ಕೊಟ್ಟೆ ತೊಗೊಳ್ಳಿ. ಐ ವುಡ್ ರೆಕಮೆಂಡ್ ಯು ಬಿಕಾಸ್ ಇಟ್ಸ್ ಅ ಗುಡ್ ಏರಿಯಾ. ಎಲ್ಲ ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಮಾಹಿತಿ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಇದೇ ಥರ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.